ನಮ್ಮ ಹಾಸನ ಜಿಲ್ಲೆ 15 ವರ್ಷಗಳ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ನಮ್ಮ ದಕ್ಷಿಣ ಭಾರತದಲ್ಲೇ ವಿಶೇಷವಾಗಿ ಆಲೂಗೆಡ್ಡೆ ಬೆಳೆಯುವಂಥ ಪ್ರದೇಶ ಆಗಿತ್ತು. ಸುಮಾರು 40ರಿಂದ 50 ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಆಲೂಗೆಡ್ಡೆನ ಬೆಳೀತಾ ಇದ್ದೋ. ನಮ್ಮ ಬೆಳೆಗಾರರು ಆಲೂಗೆಡ್ಡೆ ಬೆಳೆದು ಭಾಳ ಖುಷಿಯಾಗಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಹವಾಮಾನ ವೈಪರೀತ್ಯ, ಬೀಜದ ಗೆಡ್ಡೆಗಳ ಸಮಸ್ಯೆ, ರೋಗದ ಸಮಸ್ಯೆ ಮತ್ತು ಈ ಮೊಳಕೆ ಸಮಸ್ಯೆ, ಈ ರೀತಿ ಎಲ್ಲ ಕಾರಣಗಳಿಂದ ಆಲೂಗೆಡ್ಡೆ ಬೆಳೆ ಕಡಿಮೆ ಆಯ್ತಾ ಬಂತು. ಈಗ ಪ್ರಸ್ತುತ ಕಳೆದ 3-4 ವರ್ಷಗಳಿಂದ ಸುಮಾರು 4-5 ಸಾವಿರ ಹೆಕ್ಟೇರ್ಗೆ ಬಂದು ಇಳಿದಿದೆ. ಈ ಆಲೂಗೆಡ್ಡೆ ನಮ್ಮ ಜಿಲ್ಲೆಯಲ್ಲೇ ಕಣ್ಮರೆ ಆಗ್ತಾ ಇದೆ. ಇದೆಲ್ಲ ಮನಗಂಡು ನಮ್ಮ ಇಲಾಖೆ ಈ ವರ್ಷ ವಿಶೇಷವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ಕೊಡಬೇಕು. ಅದರಲ್ಲೂ ರೋಗಕ್ಕೆ ನಾವು ವಿಶೇಷವಾಗಿ ಏನು ರೋಗಕ್ಕೆ ತುತ್ತಾದ ತಳಿಗಳು, ಆ ತಳಿಗಳನ್ನ ಬಿಟ್ಟು ಬೇರೆ ತಳಿಗಳನ್ನ, ರೋಗಕ್ಕೆ ಯಾವುದು ರೆಸಿಸ್ಟೆಂಟ್ ಇದೆ ಆ ತಳಿಗಳನ್ನ ಬೆಳೀಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ, ಮತ್ತು ಆಲೂಗೆಡ್ಡೆ ಉತ್ಪಾದಕರು ಪಂಜಾಬಲ್ಲಿದ್ದಾರೆ, ಪಂಜಾಬ್, ಹರಿಯಾಣ, ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶದಲ್ಲಿದ್ದಾರೆ. ಅವ್ರನ್ನ ಕರೆಸಿ ಇಲ್ಲಿ ರೈತರಿಗೆ ಮಾಹಿತಿ ಕೊಡುವಂಥದ್ದು, ವಿಶೇಷವಾಗಿ ತಳಿಗಳನ್ನ ಪರಿಚಯ ಮಾಡುವಂಥದ್ದು, ಮತ್ತು ವಿನೂತನ ತಂತ್ರಜ್ಞಾನಗಳನ್ನ, ಪ್ರೊಡಕ್ಷನ್ ಟೆಕ್ನಾಲಜೀಸ್ನ ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡುವಂಥದ್ದು ಎಲ್ಲ ಮಾಡಿ ನಮ್ಮ ರೈತರಿಗೆ ಉತ್ತೇಜನ ಮಾಡಲಿಕ್ಕೆ ನಾವು ಪೂರಕವಾಗಿ ಈ ವರ್ಷ ವಿಶೇಷವಾಗಿ ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮವಾಗಿ, ಅದರಲ್ಲೂ ಸಹ ದಕ್ಷಿಣ ಭಾರತದಲ್ಲೇ ಪ್ರಪ್ರಥಮವಾಗಿ ನಾವು ಆಲೂಗೆಡ್ಡೆ ಮೇಳವನ್ನು ಮಾಡ್ತಾಯಿದ್ದೇವೆ. ಈ ಆಲೂಗೆಡ್ಡೆ ಮೇಳ ಅಂದರೆ ಉತ್ತರ ಭಾರತಕ್ಕೆ ಮಾತ್ರ ಸೀಮಿತ ಆಗಿತ್ತು. ಡೆಲ್ಲಿ, ನೋಯ್ಡಾ, ಪಂಜಾಬ್ಗಳಿಗೆ ಮಾತ್ರ ಸೀಮಿತ ಆಗಿತ್ತು. ನಾವು ಅಲ್ಲಿ ರೈತರನ್ನ ಇಲ್ಲಿ ಕರೆಸಿ ಇಲ್ಲಿ ಆಲೂಗೆಡ್ಡೆ ಇಲ್ಲಿ ಪರಿಚಯ ಮಾಡಿ ಈ ಆಲೂಗೆಡ್ಡೆ ಬೆಳೆಯನ್ನು ನಾವು ಹೆಚ್ಚಿಗೆ ಮಾಡಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ, ಜೊತೆಗೆ ನಮ್ಮ ರೈತರಿಗೆ ಒಂದು ಉತ್ತೇಜನ ಕೊಡಬೇಕಾಗಿದೆ. ಈಗ ಅವರು ಆಲೂಗೆಡ್ಡೆಯಿಂದ ವಿಮುಖರಾಗ್ತಾ ಇದ್ದಾರೆ. ಆಲೂಗೆಡ್ಡೆ ಬದಲಿಗೆ ಅವರು ಜೋಳ, ಶುಂಠಿ, ಬೇರೆ ಬೇರೆ ಬೆಳೆಗಳಿಗೆ ಹೋಗ್ತಾ ಇದ್ದಾರೆ ಅವರು. ಜೊತೆಗೆ ನಾವು ಆಲೂಗೆಡ್ಡೆನ ಒಂದು ವಿಶೇಷವಾಗಿ ಇಲ್ಲಿ ನಾವು ಪ್ರೋತ್ಸಾಹ ನೀಡಬೇಕಾಗಿದೆ ಈ ಸಲ. ಜೊತೆಗೆ ಆಲೂಗೆಡ್ಡೆನ ನಮ್ಮ ಮುಂದಿನ ಜನ್ರೇಷನ್ಗೆ ನಮ್ಮ ಹಾಸನದಲ್ಲಿ ಉಳಿಸ್ಬೇಕಾಗಿದೆ ನಾವು. ಸೊ ಎಲ್ಲ ನಿಟ್ಟಿನಲ್ಲಿ ಇನ್ನೂ ವಿಶೇಷ ಅಂತ ಹೇಳಿದರೆ, ನಮ್ಮ ಹಾಸನ ಜಿಲ್ಲೆ ನಮ್ಮ ಭಾರತ ದೇಶದಲ್ಲಿ ಕನಿಷ್ಠ ಅಟ್ಲೀಸ್ಟ್ 2ರಿಂದ 3 ಸೀಸನ್ಗಳು ಸಹ ನಾವು ಆಲೂಗೆಡ್ಡೆನೇ ಬೆಳಿಬೋದು ನಾವು. ಅಂಥ ವಾತಾವರಣ ಇಲ್ಲಿದೆ ನಮಗೆ. ಸೊ ಎಲ್ಲ ಕಾರಣದಿಂದ ನಾವು ಆಲೂಗೆಡ್ಡೆ ಇಲ್ಲಿ ಪ್ರೋತ್ಸಾಹ ಮಾಡಲಿಕ್ಕೆ ನಾವು ಈ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಮೇಳ ವಿಶೇಷವಾಗಿದೆ. 2 ದಿನಗಳ ಕಾಲ ಈ ವರ್ಷ ನಾವು ಹೊಸದಾಗಿ 2 ದಿನಗಳ ಕಾಲ ಮಾಡ್ತಾಯಿದ್ದೇವೆ. ಜನವರಿ 26ನೇ ತಾರೀಕು ಉದ್ಘಾಟನೆ ಆಗ್ತಾಯಿದೆ. 26 ಪೂರ್ತಿ ದಿವಸ ಮತ್ತು 27 ಪೂರ್ತಿ ದಿವಸ ನಾವು ಈ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಹಾಸನ ನಗರದಲ್ಲಿ. ನಮ್ಮ ಹಾಸನ ಜಿಲ್ಲೆಯ ರೈತರು, ಹಾಸನ ಜಿಲ್ಲೆಯ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಲೂಗೆಡ್ಡೆ ಬೆಳೆಯುವಂಥ ಜಿಲ್ಲೆಗಳಾದಂತಹ ಚಿಕ್ಕಮಗಳೂರು, ದಾವಣಗೆರೆ, ಚಿತ್ರದುರ್ಗ, ಬೆಳಗಾಂ, ಚಾಮರಾಜನಗರ, ತುಮಕೂರು, ಇಲ್ಲಿಯ ಕೆಲವು ರೈತರುಗಳು ಸಹ ಇಲ್ಲಿ ಭಾಗವಹಿಸಿ ಈ ಮೇಳವನ್ನು ವಿಶೇಷವಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಇದ್ರ ಪ್ರಕಾರ, ಒಂದು ಅಂದಾಜಿನ ಪ್ರಕಾರ ಸುಮಾರು ಒಂದು 60ರಿಂದ 70 ಸ್ಟಾಲ್ಗಳನ್ನು ಮಾಡ್ತಾಯಿದ್ದೇವೆ. ಜೊತೆಗೆ 40ರಿಂದ 50 ಸಾವಿರ ರೈತರು ಭೇಟಿ ನೀಡ್ತಾ ಇದ್ದಾರೆ. ತಾವೂ ಸಹ ಭಾಗವಹಿಸಿ ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತ ನಾನು ಮನವಿ ಮಾಡ್ತಾಯಿದ್ದೇನೆ.